ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 10 ವರ್ಷಗಳ ಹಿಂದೆ ನಡೆದಿದ್ದಂತ ಯೋಗೀಶ್ ಗೌಡ ಹತ್ಯೆಯ ರಕ್ತಸಿಕ್ತ ಅಧ್ಯಾಯಕ್ಕೆ ದೊಡ್ಡ ಕ್ಲೈಮ್ಯಾಕ್ಸ್ ಸಿಕ್ಕಿದೆ. ಧಾರವಾಡದ ದಣಿ ಅಂತ ಅನ್ಸ್ಕೊಂಡಿದ್ದ ಮಾಜಿ ಸಚಿವ ಹಾಲಿ ಕಾಂಗ್ರೆಸ್ನ ಶಾಸಕ ವಿನಯ್ ಕುಲಕರ್ಣಿ ಅಂಡ್ ಟೀಮ್ ಅಪರಾಧಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ವಿನಯ್ ಮತ್ತೆ ಜೈಲು ಪಾಲಾಗಿದ್ದು ಗಲ್ಲೋ ಜೀವಾವಧಿಯೋ ಅನ್ನೋದು ಇವತ್ತು ಪ್ರಕಟ ಆಗುತ್ತೆ. ಧಾರವಾಡ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧದ ಆರೋಪ ಸಾಬೀತಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ ಸಂತೋಷ್ ಗಜಾನನ ಭಟ್ ತೀರ್ಪು ಪ್ರಕಟಿಸಿದ್ದು, ವಿನಯ್ ಕುಲಕರ್ಣಿ ಸೇರಿದಂತೆ 17 ಅಪರಾಧಿಗಳು ಕೊಲೆ ಒಳಸಂಚಿನ ಕೇಸಲ್ಲಿ ದೋಷಿಗಳೆಂದು ತೀರ್ಪು ನೀಡಿದೆ. 2016 ಜೂನ್ 15ರಂದು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದ ಯೋಗೇಶ್ ಗೌಡ್ರನ್ನ ಆತನದ್ದೇ ಜಿಮ್ನಲ್ಲಿ ಕೊಲೆ ಮಾಡಲಾಗಿತ್ತು. ಜಿಲ್ಲಾ ಪಂಚಾಯಿತಿ ಸಭೆಯಲ್ಲಿ ವಿನಯ್ ಕುಲಕರ್ಣಿ ಮತ್ತು ಯೋಗೇಶ್ ಗೌಡರ ನಡುವಿನ ಜಟಾಪಟಿಯೇ ಕೊಲೆಗೆ ಪ್ರೇರಣೆಯಾಗಿತ್ತು. ಮೊದಲಿಗೆ ಧಾರವಾಡದ ತಂಡ, ನಂತರ ಬೆಂಗಳೂರಿನ ಹಂತಕ ತಂಡದೊಂದಿಗೆ ಒಳಸಂಚು ನಡೆಸಿ 20 ಲಕ್ಷ ಸುಪಾರಿ ನೀಡಿ ಕೊಲೆ ಮಾಡಿಸಿದ ಆರೋಪ ವಿನಯ್ ಕುಲಕರ್ಣಿ ಮೇಲಿತ್ತು. ತನಿಖೆಯಲ್ಲೂ ಸಾಕಷ್ಟು ತಿರುವುಗಳು ಸಿಕ್ಕಿದ್ವು. ಆರಂಭದಲ್ಲಿ ನಡೆದ ಪೊಲೀಸರ ತನಿಖೆ ವಿನಯ್ ಕುಲಕರ್ಣಿ ಹತ್ತಿರಕ್ಕೂ ಸುಳಿದಿರಲಿಲ್ಲ. ಆದರೆ ನಂತರ ಆರಂಭವಾದ ಸಿಬಿಐ ತನಿಖೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ನೀಡಿತ್ತು. ವಿನಯ್ ಕುಲಕರ್ಣಿಯನ್ನ ಬಚಾವ್ ಮಾಡಲು ಪೊಲೀಸರೂ ಶಾಮೀಲಾಗಿದ್ದಾರೆಂದು ಸಿಬಿಐ ಆರೋಪ ಪಟ್ಟಿ ಸಲ್ಲಿಸಿತ್ತು. ಕೊಲೆಯಲ್ಲಿ ವಿನಯ್ ಕುಲಕರ್ಣಿ ಪಾತ್ರವೇ ಪ್ರಮುಖವೆಂದು ತಿಳಿಸಿತ್ತು. ಆದರೂ ಯೋಗೇಶ್ ಗೌಡ್ರ ಪತ್ನಿಯೂ ಸೇರಿದಂತೆ ಪ್ರಕರಣದ ಸಾಕಷ್ಟು ಸಾಕ್ಷಿಗಳು ವಿಚಾರಣಾ ಹಂತದಲ್ಲಿ ಉಲ್ಟಾ ಹೊಡೆದು ಪ್ರತಿಕೂಲ ಸಾಕ್ಷಿಗಳಾಗಿದ್ರು. A1 ಆರೋಪಿಯಾಗಿದ್ದ ಬಸವರಾಜ್ ಮುತ್ತಗಿ ಅಪ್ರೂವರ್ ಆಗಿ ಬದಲಾಗಿದ್ದೇ ಪ್ರಕರಣಕ್ಕೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿತ್ತು. ವಿನಯ್ ಕುಲಕರ್ಣಿ ಹೇಗೆಲ್ಲ ಒಳಸಂಚು ನಡೆಸಿದ್ರು, ಆರೋಪಿಗಳಿಗೆ ಹಣಕಾಸಿನ ನೆರವು, ಆರೋಪಿಗಳೊಂದಿಗಿನ ಸಂಪರ್ಕ ಎಲ್ಲದರ ಬಗ್ಗೆ ಬಸವರಾಜ್ ಮುತ್ತಗಿ ಸಾಕ್ಷ್ಯ ನೀಡಿದ್ರು. ಈ ಹೇಳಿಕೆಗೂ ಸಿಬಿಐ ಸಂಗ್ರಹಿಸಿದ್ದ ಸಾಕ್ಷ್ಯಕ್ಕೂ ತಾಳೆಯಾಗಿದ್ರಿಂದ ಕೋರ್ಟ್ 17 ಆರೋಪಿಗಳನ್ನ ದೋಷಿಗಳೆಂದು ತೀರ್ಪು ನೀಡಿದೆ. ಪೊಲೀಸ್ ಅಧಿಕಾರಿಯಾದ A20 ವಾಸುದೇವ ನೀಲೇಕಣಿ, A21 ಸೋಮಶೇಖರ ನ್ಯಾಮಗೌಡ ಇವರನ್ನ ದೋಷಮುಕ್ತಗೊಳಿಸಿದೆ. ತೀರ್ಪು ಪ್ರಕಟಿಸಿದ ಜಡ್ಜ್ ಸಂತೋಷ್ ಗಜಾನನ ಭಟ್ ಕೂಡಲೇ ಅಪರಾಧಿಗಳನ್ನ ಕಸ್ಟಡಿಗೆ ಪಡೆದು ಜೈಲಿಗೆ ಕಳುಹಿಸುವಂತೆ ಸೂಚನೆ ನೀಡಿದ್ದಾರೆ. ಇಂದು ಶಿಕ್ಷೆಯ ಪ್ರಮಾಣದ ಬಗ್ಗೆ ವಿಚಾರಣೆ ನಡೆಸಿ ಆದೇಶ ನೀಡಲಿದೆ. ತೀರ್ಪು ಪ್ರಕಟವಾದ ಕೂಡಲೇ ತಮ್ಮ 3 ಮಕ್ಕಳನ್ನ ಅಪ್ಪಿಕೊಂಡು ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿದ್ರು. ಮೊಬೈಲ್ನಲ್ಲಿ ಪತ್ನಿಯೊಂದಿಗೂ ಮಾತಾಡಿ ದುಃಖ ತೋಡ್ಕೊಂಡ್ರು. ಇನ್ನು ಮುಚ್ಚಿ ಹೋಗಿದ್ದ ಕೇಸನ್ನ ಮರು ತನಿಖೆ ನಡೆಸಿದ್ದ ಸಿಬಿಐ ಹಲವು ಅಂಶಗಳನ್ನ ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದೆ. ಬಹಳ ಸವಿಸ್ತಾರವಾದ ತನಿಖೆ ನಡೆಸಿದ್ದ ಸಿಬಿಐ ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭೆಯಲ್ಲಿ ವಿನಯ್ ಕುಲಕರ್ಣಿ ಮತ್ತು ಯೋಗೇಶ್ ಗೌಡ ನಡುವಿನ ಜಗಳವೇ ಕೊಲೆಗೆ ಪ್ರೇರಣೆ ಎಂಬುದನ್ನು ಸಾಬೀತುಪಡಿಸಿದೆ. ಹಾಗೆಯೇ ಕೊಲೆ ಮಾಡಿದವರು ಹಾಗೂ ವಿನಯ್ ಕುಲಕರ್ಣಿ ನಡುವೆ ಬಸವರಾಜ ಮುತ್ತಗಿಗಿದ್ದ ನಿರಂತರ ಸಂಪರ್ಕ, ಕೊಲೆ ಮುನ್ನ ಸಂಪರ್ಕ ಸ್ಥಗಿತಗೊಳಿಸಿದ್ದು, ಕೊಲೆ ದಿನವೇ ವಿನಾಕಾರಣ ದೆಹಲಿಗೆ ವಿನಯ್ ಕುಲಕರ್ಣಿ ಪ್ರವಾಸಕ್ಕೆ ತೆರಳಿದ್ದು, ಕೊಲೆ ಮಾಡಿದವರಿಗೆ ಹಣಕಾಸಿನ ನೆರವು ಒದಗಿಸಿದ್ದು, ಇದೆಲ್ಲವನ್ನೂ ಮುಂದಿಟ್ಟು ಸಿಬಿಐ ಹಿರಿಯ ಪ್ರಾಸಿಕ್ಯೂಟರ್ KS ಹೇಮಾ ಹಾಗೂ ಶಿವಾನಂದ ಪೆರ್ಲಾ ವಾದ ಮಂಡಿಸಿದ್ದನ್ನ ಕೋರ್ಟ್ ಪರಿಗಣಿಸಿದೆ. ಅಲ್ಲದೆ ಅಪ್ರೂವರ್ ಆಗಿ ಬದಲಾದ A1 ಬಸವರಾಜ ಮುತ್ತಗಿ ಹೇಳಿಕೆಯು ಸಿಬಿಐ ವಾದಕ್ಕೆ ಪುಷ್ಟಿ ನೀಡಿತ್ತು. ಪಾಪ ಪ್ರಜ್ಞೆ ಕಾಡೋದ್ರಿಂದಲ್ಲ ನಾನು ಸತ್ಯ ಹೇಳಬೇಕಂತ ಕೋರ್ಟಿಗೆ ಒಂದು ಸತ್ಯ ಹೇಳಿತ್ತು. ಈ ಬಂದಂಥ ತೀರ್ಪು ಯುವಕರಿಗೊಂದು ಮಾದರಿ. ಅಂದ್ರೆ ಯಾರ್ದೋ ರಾಜಕಾರಣಿಗಳ ಮಾತು ಕೇಳಿಕೊಂಡು ಯಾವುದ್ಯಾವುದೋ ಕೇಸ್ಗಳನ್ನು ಮಾಡಿದರೆ ಯಾರೂ ಬರಂಗಿಲ್ಲ, ನಿಮ್ಮ ಕುಟುಂಬಗಳು ಸಫರ್ ಆಕ್ಕವು. ಅದಕ್ಕೆ ಯಾವುದೋ ರಾಜಕಾರಣಿಗಳ ಮಾತು ಕೇಳಿಕೊಂಡು ದೊಡ್ಡ ಪ್ರಕರಣ ಆಗಲಿ ಸಣ್ಣ ಪ್ರಕರಣದಾಗಲಿ ಇಂಥ ಪ್ರಕರಣದಾಗ ಭಾಗಿಯಾಗಕ್ಕೆ ಹೋಗ್ಬೇಡ್ರಂತೆ ಮಾಧ್ಯಮದ ಮೂಲಕ ಹೇಳ್ತೀನಿ. ಮತ್ತು ಮಾಧ್ಯಮದ ಮೂಲಕ ಮುಖ್ಯವಾದಂಥ ವಿನಂತಿ ಏನಂದರೆ, ನನಗೆ ನನ್ನ ಕುಟುಂಬಕ್ಕೆ ಈಗಲೂ ಜೀವ ಬೆದರಿಕೆ ಐತಿ. ಇನ್ನು ವಿನಯ್ ಕುಲಕರ್ಣಿ ವಿರುದ್ಧ ಕೊಲೆ ಹಾಗೂ ಒಳಸಂಚಿನ ಆರೋಪ ಸಾಬೀತಾಗಿರೋದ್ರಿಂದ ಶಾಸಕ ಸ್ಥಾನಕ್ಕೂ ಕುತ್ತು ಖಚಿತವಾಗಿದೆ. ಕೊಲೆ ಕೇಸಲ್ಲಿ ಕನಿಷ್ಠ ಶಿಕ್ಷೆಯೇ ಜೀವಾವಧಿಯಾಗಿರೋದ್ರಿಂದ ಶಾಸಕ ಸ್ಥಾನದಿಂದ ಅನರ್ಹಗೊಳ್ಳೋದು ಬಹುತೇಕ ಫಿಕ್ಸ್ ಆಗಿದೆ. ಆದರೆ ವಿನಯ್ ಕುಲಕರ್ಣಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ಜಾಮೀನು ಪಡೆಯೋದರ ಜೊತೆಗೆ ತೀರ್ಪಿಗೆ ತಡೆಯಾಜ್ಞೆ ಪಡೆಯುವಲ್ಲಿ ಯಶಸ್ವಿಯಾದರೆ ಮಾತ್ರ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ಉಳಿಯಲಿದೆ. ಇಂದು ಶಿಕ್ಷೆ ಪ್ರಮಾಣದ ಬಗ್ಗೆ ಕೋರ್ಟ್ ತೀರ್ಮಾನಿಸಲಿದ್ದು, ಜೀವಾವಧಿಯೋ ಗಲ್ಲು ಶಿಕ್ಷೆಯೋ ಅನ್ನೋದು ಇಂದು ನಿರ್ಧಾರವಾಗಲಿದೆ. ರಮೇಶ್, TV9 ಬೆಂಗಳೂರು.